ಕೋಟೆನಾಡು ಚಿತ್ರದುರ್ಗದಲ್ಲಿ ತಡರಾತ್ರಿ ಸುರಿದ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ನಮ್ಮ ಎಡಭಾಗದಲ್ಲಿ ನೋಡ್ಬೋದು ನೀವು. ಇವಾಗ ನಾವು ಚಿತ್ರದುರ್ಗ ನಗರದ ಸ್ಟೇಡಿಯಂ ರಸ್ತೆಯಲ್ಲಿ ಇರ್ತಕ್ಕಂಥ ಬುದ್ಧನಗರದ ಬಳಿ ಇದ್ದೀವಿ. ಇದು ಮನೆನೋ ಅಥವಾ ಯಾವುದೋ ಒಂದು ನದಿನೋ ಅಂತಕ್ಕಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಮೂಡ್ಬೋದು. ಯಾಕಂತಂದ್ರೆ ನೋಡ್ಬೋದು ಮನೆ ಒಳಗೆ ಯಾವ ರೀತಿ ನೀರು ತುಂಬಿದೆ. ಆ ನೀರನ್ನು ಎಷ್ಟು ಕಷ್ಟಪಟ್ಟು ಬೆಳಗಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರ್ಕೊಂಡು ಮನೆಯಲ್ಲಿರ್ತಕ್ಕಂಥ ನೀರನ್ನು ಕೂಡ ಮಗಚಿ ಹೊರಗಾಗ್ತಾ ಇದ್ದಾರೆ. ನಿಜಕ್ಕೂ ಕೂಡ ತಡರಾತ್ರಿ ಏನು ಸುರಿದಂಥ ಮಳೆಗೆ ಈ ಒಂದು ಬುದ್ಧನಗರದ ಜನರು ಕೂಡ ಸಾಕಷ್ಟು ಹೈರಾಣಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಮನೆಯೊಳಗೆ ನೀರು ನುಗ್ಗಿದ ಪರಿಣಾಮವಾಗಿ ಸಾಕಷ್ಟು ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಕೂಡ ನಾಶ ಆಗಿರ್ತಕ್ಕಂಥದ್ದು. ನೋಡ್ರಿ, ಸುಮಾರು ಒಂದು ಅರ್ಧ ಅಡಿ 1 ಅಡಿಯಷ್ಟು ನೀರು ಈಗಾಗಲೇ ಪ್ರೆಸೆಂಟ್ ಈಗ ಒಳಗಡೆ ಮನೆ ಒಳಗಡೆ ಇರ್ತಕ್ಕಂಥದ್ದು. ಇನ್ನೂ ಕೂಡ ಒಳಗಡೆ ಹೋಗ್ತೀನಿ ನಾನೀಗ. ನೋಡ್ಬೋದು ದೃಶ್ಯಗಳಲ್ಲಿ ಕೂಡ. ನಿಜಕ್ಕೂ ಕೂಡ ರಾತ್ರಿಯಿಂದನೂ ಕೂಡ ಯಾರು ಕೂಡ ಕಣ್ಣಿಗೆ ನಿದ್ದೆ ಮಾಡಿಲ್ಲ ಅಂತ ಹೇಳ್ಬೋದಾಗಿದೆ. ಈ ರೀತಿಯ ಒಂದು ಅವ್ಯವಸ್ಥೆ ಆದಾಗ ಮನೆಯಲ್ಲಿ ನೀರು ತುಂಬಿಕೊಂಡಾಗ ಯಾರಿಗೂ ಕೂಡ ಒಂದು ನಿದ್ದೆನೂ ಬರಲ್ಲ, ನಿದ್ದೆ ಮಾಡೋಕ್ಕೂ ಕೂಡ ಜಾಗನೂ ಇಲ್ಲದಂಥ ಪರಿಸ್ಥಿತಿ ಉದ್ಭವ ಆಗಿದೆ ಅಂತ ಹೇಳ್ಬೋದಾಗಿದೆ. ನಿಜಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ನಗರಸಭೆ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಾಕಷ್ಟು ಬಾರಿ ಒಂದು ಬಡಾವಣೆಯ ಜನರು ಹೇಳಿದರು, ಮಳೆ ಬಂದಂಥ ಸಂದರ್ಭದಲ್ಲಿ ನಮಗೆ ಸಮಸ್ಯೆ ಆಗುತ್ತೆ, ಮನೆಗಳಿಗೆ ನೀರು ನುಗ್ಗುತ್ತೆ, ಹಾಗಾಗಿ ಸರಿಪಡಿಸ್ಕೊಡ್ರಿ, ಅಲ್ಲಿದ್ದಂಥ ಒಂದು ಚೆಕ್ ಡ್ಯಾಮನ್ನು ನಿರ್ಮಾಣ ಮಾಡಿದ್ರೆ ಈ ಭಾಗಕ್ಕೆ ನೀರು ಬರಲ್ಲ ಅಂತಕ್ಕಂಥ ಒತ್ತಾಯನೂ ಕೂಡ ಮಾಡಿದರು. ಆದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಂದು ಜನರು ಕೂಡ ಹೈರಾಣಾಗಿದ್ದಾರೆ. ಮನೆಯೊಳಗೆ ನೀರು ತುಂಬಿರೋ ಪರಿಣಾಮವಾಗಿ ಸಾಕಷ್ಟು ಸಮಸ್ಯೆನ ಅನುಭವಿಸ್ತಿದ್ದಾರೆ. ಅವ್ರನ್ನೇ ಕೇಳಿಸ್ತೀನಿ ಯಾವ ರೀತಿ ಸಮಸ್ಯೆ ಆಗ್ತಿದೆ ಅಂತ. ಸರ್, ಎಷ್ಟೊತ್ತಿಗೆ ಮಳೆ ಬಂತು? ನೀರು ಎಷ್ಟೊತ್ತಿಗೆ ಇದು? ಸರ್, ಈ ಬೆಳಗಿನ ಜಾವ ಮಧ್ಯರಾತ್ರಿಯಿಂದ ಮಳೆ ಬಂದಿರೋದ್ರಿಂದ 3 ಅಡಿ ಪೂರ್ತಿ 3 ಅಡಿ ನಿಂತಿದೆ. ಎಲ್ಲ ರೂಮ್ಗಳಲ್ಲೂ, ಮನೆಯಲ್ಲಿ ಎಲ್ಲ ರೂಮ್ಗಳಲ್ಲೂ ನಿಂತಿವೆ. ಪಾತ್ರೆ, ಮಂಚ ಎಲ್ಲ ತೇಲಾಡ್ತಿದ್ದಾವೆ. ಗ್ಯಾಸು ಸಿಲಿಂಡ್ರ್ ಎಲ್ಲ ತೇಲಾಡ್ತಿದೆ ಸರ್. ರೇಷನ್ನು ಎಲ್ಲ ಹಾಳಾಗೋಗಿದೆ. ಅದನ್ನೆಲ್ಲ ಚರಂಡಿಗೆ ಹಾಕ್ತಾಯಿದ್ದೀವಿ. ಅದಕ್ಕೆ ನಮಗೆ ಎಲ್ಲ ನಮ್ಮ ಮೇನ್ ರೋಡ್, ಸ್ಟೇಡಿಯಂ ರೋಡಲ್ಲಿ ಮೇನ್ ರೋಡ್ ಚರಂಡಿ ಮಾಡಿಕೊಟ್ರೆ ನಮ್ಗೆ ಇಲ್ಲಿ ಅನುಕೂಲ ಆಗುತ್ತೆ, ನೀರು ಬರೋಲ್ಲ. ಆಮೇಲೆ ಮೇಲಿಂದ ಬರೋ ಟೀಚರ್ಸ್ ಕಾಲೋನಿಯಿಂದ ಬರೋದು ನೀರನ್ನು ಅಲ್ಲೊಂದು ಚೆಕ್ ಡ್ಯಾಮ್ ಮಾಡಿ ಆ ಕಡೆ ಬಿಟ್ಟರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ, ಈ ಕಡೆ ಬರೋದಿಲ್ಲ. ರಾತ್ರಿ ಬಂದರೆ ಮಳೆ 3 ಅಡಿ ನೀರು ನಿಂತಿರೋದಕ್ಕೆ ಕಣ್ಣಿನ ನಿದ್ದೆ ಇಲ್ದಂಗೆ ಸಾಕಷ್ಟು ಸಮಸ್ಯೆ ಆಗಿದೆ ಅಂತ. ರಾತ್ರಿಯಿಂದ ಬಂದಿರೋದಕ್ಕೆ ನಾವು ರಾತ್ರಿಯೆಲ್ಲ ಎದ್ದು ನಿಂತ್ಕೊಂಡು ರಾತ್ರಿಯಿಂದ ನೀರು ಚೆಲ್ತಾ ಇದ್ದೀವಿ ಹೊರಗಡೆ. ರಾತ್ರಿಯಿಂದ ನಮ್ಗೆ ಭಾಳ ನಿದ್ದೆನೂ ಮಾಡಿಲ್ಲ, ಸಮಸ್ಯೆ ಆಗಿದೆ ನೀರಿಂದು. ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಧಿಕಾರಿಗಳು ಅಂತ. ಪ್ರಮಾಣದಲ್ಲಿ ಈಗ ವಸ್ತುಗಳಾಗಿರ್ಬೋದು, ಅಂತ ಕಾಳುಗಳಾಗಿರ್ಬೋದು, ರೇಷನ್ ಎಷ್ಟು ಪ್ರಮಾಣದಲ್ಲಿ ಹಾನಿ ಆಗಿದೆ ಸರ್? 8,000 ರೂಪಾಯಿ ರೇಷನ್ ಎಲ್ಲ ಹಾಳಾಗಿದೆ ಸರ್. ನಮ್ಮದು ರೇಷನ್ 8,000 ರೂಪಾಯಿಂದ ರೇಷನ್ ಎಲ್ಲ ಹಾಳಾಗಿದೆ. ಎಲ್ಲ ಹೊರಗಡೆ ಎಲ್ಲ ನಿಂತಿದೆ, ಎಲ್ಲ ಹೊರಗಡೆ ಹಾಕಿದ್ದೀವಿ. ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಾರೆ ಈ ರೀತಿ ಆಗಿರ್ತಕ್ಕಂಥದಕ್ಕೆ. ಅಧಿಕಾರಿಗಳು ಮುಂದೆ ಬಂದು ನೋಡ್ಬೇಕು ಸರ್. ಇದುವರೆಗೂ ಯಾರೂ ಬಂದಿಲ್ಲ ಸರ್. ಕೌನ್ಸಿಲರು ಬಂದು ಒಬ್ಬರು ನೋಡ್ಕೊಂಡು ಹೋಗಿದ್ದಾರೆ, ಇನ್ಯಾರೂ ಬಂದಿಲ್ಲ ಸರ್. ಏನು ಒತ್ತಾಯ ಮಾಡ್ತಾರೆ ಸರ್ ಈ ಮೂಲಕ? ಅದೇ ನಮಗೆ ಏನಾದರೂ ಪರಿಹಾರ ಕೊಡುವ, ಅದನ್ನು ಚೆಕ್ ಡ್ಯಾಮ್ ಕೊಟ್ಟು, ಇಲ್ಲ ಚರಂಡಿ ಮೇನ್ ರೋಡ್ನಾಗೆ ಸ್ಟೇಡಿಯಂ ರೋಡ್ನಲ್ಲಿ ಮೇನ್ ಚರಂಡಿ ಮಾಡಿ, ಇಲ್ಲ ಮೇನ್ ಟೀಚರ್ಸ್ ಕಾಲೋನಿ ಅಂತ ಒಂದು ಚೆಕ್ ಡ್ಯಾಮ್ ಮಾಡಿ ಆ ಕಡೆ ಮೇನ್ ರೋಡಿಗೆ ಚರಂಡಿ ಮಾಡಿದರೆ, ಸ್ಟೇಡಿಯಂ ಮುಂದ್ಗಡೆ ಒಂದು ಚರಂಡಿ ಮಾಡಿದರೆ, ಅದೇ ಥರ ಈ ಕಡೆ ಆಪೋಸಿಟ್ನ ಚರಂಡಿ ಮಾಡಿದರೆ ಆ ನೀರು ಹೋಗುತ್ತೆ. ಈ ಕಡೆ ನಿರ್ಗತಿ ಇರೋದ್ರಿಂದ, ಇಲ್ಲಿ ಬಡತನ ಇರೋದ್ರಿಂದ ಇಲ್ಲಿ ಯಾರು ಸಣ್ಣ ಸಣ್ಣ ಮನೆಗಳು ಕಟ್ಕೊಂಡಿದ್ರೆ ಆ ಮನೆಗಳಿಗೆ ಯಾವ ಮನೆಗಳಿಗೂ ನೀರು ಉಗ್ಗೋದಿಲ್ಲ. ಅಣ್ಣ, ಯಾವ ರೀತಿ ಸಮಸ್ಯೆ ಆಗ್ತಿದೆ? ಬುದ್ಧನಗರದ ಜನ ರಾತ್ರಿ ನಿದ್ದೆ ಮಾಡಿಲ್ಲ ಅನ್ಸುತ್ತೆ. ಇದು ಇವಾಗಳ್ದಲ್ಲ, ಭಾಳ ವರ್ಷಗಳಿದ್ದಲ್ಲೂ ಅಲ್ಲಿ ಗಾಳಿಗುಂಡ ಅಂತಿದೆ. ಆ ಗೊಡ್ಡದ ನೀರುಗಳೆಲ್ಲ ಹರ್ಕೊಂಬರ್ತವೆ. ಅಲ್ಲಿ ಫಾರೆಸ್ಟ್ ಲ್ಯಾಂಡ್ ಐತೆ. ಆ ಫಾರೆಸ್ಟ್ ಲ್ಯಾಂಡ್ ಐತೆ ದೊಡ್ಡದಾಗಿ ಚೆಕ್ ಡ್ಯಾಮ್ ಮಾಡಿ ಸಣ್ಣದಾಗಿ ಮಾಡಿದ್ದಾರೆ. ಅದೇನು ತಡೆಯಲ್ಲ ಮಡೆಯಲ್ಲ ಅದು. ಅಲ್ಲಿ ಫಾರೆಸ್ಟ್ ಲ್ಯಾಂಡ್ ಮಸ್ತ್ ಜಾಗ ಐತಲ್ಲಿ. ಅವರು ಇವ್ರು ಅಕ್ರಮ ಮಾಡ್ಕೊಳೋ ಬದಲು ಆ ಜಾಗನ ದೊಡ್ಡದಾಗಿ ಚೆಕ್ ಡ್ಯಾಮ್ ಮಾಡಿದ್ರೆ ಆ ಮಳೆ ನೀರು ಅಲ್ಲೇ ಸ್ಟಾಕ್ ಆಗಿ ದನ ಕಾರುಗಳಿಗೆ, ಪ್ರಾಣಿಗಳಿಗೆ ಅನುಕೂಲ ಆಗ್ತೈತೆ. ನೀರು ಹಿಂಗ್ತೈತೆ, ಅಂತರ್ಜಲನ ಉತ್ಪತ್ತಿ ಆಗ್ತೈತೆ. ಹಿಂಗೆ ನೀರು ಅನಾವಶ್ಯಕವಾಗಿ ಲೇಔಟ್ಗಳಿಗೆ ನುಗ್ಗಿ ಅಲ್ಲಿದ್ದ ತಡೆಯೋಕ್ಕಾಗಲ್ಲ. ಅದು ಗುಡ್ಡದ ನೀರು ಬಂದೇ ಬರ್ತೈತೆ. ಅಲ್ಲಿ ಚೆಕ್ ಡ್ಯಾಮ್ ಮಾಡಿದ್ರೆ ನೀರು ತಡೀತೈತೆ. ಅವಾಗ ನೀರು ತಡೆದು ಇಲ್ಲಿ ಯಾರ ಮನೆಗೂ ನೀರು ಉಗ್ಗಲ್ಲ. ಅವಾಗ ಒಳ್ಳೆ ದೊಡ್ಡದಾಗಿ ಚೆಕ್ ಡ್ಯಾಮ್ ಮಾಡ್ಬೇಕು. ಅಲ್ಲಿ ಚೆಕ್ ಡ್ಯಾಮ್ ಮಾಡಿದರೆ ಇದೆಲ್ಲ ಪರಿಹಾರ ಬಗೆಹರಿತೈತೆ. ಅಲ್ಲಿ ಚೆಕ್ ಡ್ಯಾಮ್ ಆಗಲಿಲ್ಲ ಅಂದರೆ ಇದೇ ಸಮಸ್ಯೆ. ಪ್ರತಿ ವರ್ಷವೂ ಮಳೆ ಬಂದಾಗ ಇದೇ ಸಮಸ್ಯೆ ಆಗ್ತೈತೆ. ಚೆಕ್ ಡ್ಯಾಮ್ ದೊಡ್ಡದಾಗಿ ಮಾಡ್ಬೇಕಲ್ಲಿ. ಇದಿಷ್ಟು ಬುದ್ಧನಗರದ ನಿವಾಸಿಗಳ ಮಾತಾಗಿರ್ತಕ್ಕಂಥದ್ದು. ಇನ್ನಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಂಡು ಚೆಕ್ ಡ್ಯಾಮ್ ನಿರ್ಮಾಣ ಮಾಡಬೇಕು, ಈ ಒಂದು ಬಡಾವಣೆಗೆ ನೀರು ನುಗ್ಗೋದನ್ನು ತಡೆಗಟ್ಟಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.